ಮೂತ್ರಪಿಂಡಗಳಲ್ಲಿ ಕಲ್ಲುಗಳಿವೆ ಅಂತ ತಿಳಿದು ಬಂದಾಗ ಎಲ್ಲಿ ಆಪರೇಷನ್ ಮಾಡ್ತಾರೋ ಅನ್ನುವಂಥ ಭಯ ಉಂಟಾಗುತ್ತೆ. ಬರೀ ನೀರು ಕುಡಿದ್ರೆ ಸಾಕಾ ಅಥವಾ ಮೆಡಿಸಿನ್ಸ್ಗಳು ತಗೊಂಡ್ರೆ ಸಾಕಾ ಅನ್ನುವಂಥ ಅನುಮಾನಗಳು ಶುರು ಆಗುತ್ತೆ. ನಮ್ಮ ದೇಹದಲ್ಲಿ ತ್ಯಾಜ್ಯವನ್ನು ಹೊರಹಾಕಲು ಮೂತ್ರಪಿಂಡಗಳು ಒಂದು ಬಹು ಮುಖ್ಯವಾದಂಥ ಅಂಗ ಅಂತ ಹೇಳ್ಬೋದು. ಈ ತ್ಯಾಜ್ಯವನ್ನು ಹೊರಹಾಕುವಂಥ ಪ್ರೊಸೆಸ್ಸಲ್ಲಿ ಕಿಡ್ನಿಗಳಿಗೆ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಅದರಲ್ಲಿ ಕಿಡ್ನಿ ಸ್ಟೋನ್ಸ್ ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಸಮಸ್ಯೆ ಅಂತ ಹೇಳ್ಬೋದು. ಈ ಕಿಡ್ನಿ ಸ್ಟೋನ್ಸ್ ಗಾತ್ರದಲ್ಲಿ ಚಿಕ್ಕದಾಗಿದ್ದರೆ ಅದು ಮೂತ್ರ ವಿಸರ್ಜನೆ ಸಮಯದಲ್ಲಿ ಹೊರಟು ಹೋಗುತ್ತೆ. ಅದೇ ರೀತಿಯಾಗಿ ಈ ಕಲ್ಲುಗಳು ಗಾತ್ರದಲ್ಲಿ ದಪ್ಪವಾಗಿತ್ತು ಅಂತಂತ ಹೇಳಿದ್ರೆ ಮೂತ್ರಪಿಂಡಗಳಲ್ಲೋ ಅಥವಾ ಮೂತ್ರನಾಳದಲ್ಲೋ ಅಥವಾ ಮೂತ್ರಕೋಶದಲ್ಲೇ ಎಲ್ಲೋ ಒಂದು ಕಡೆ ಸಿಲುಕಿ ತೀವ್ರವಾದಂಥ ನೋವನ್ನು ಉಂಟು ಮಾಡುತ್ತೆ. ಹೊಟ್ಟೆಯ ಕೆಳಭಾಗದಿಂದ ಸೊಂಟದವರೆಗೂ ತೀವ್ರವಾದಂಥ ನೋವು ಇದು ಒಂದು ಕಿಡ್ನಿ ಸ್ಟೋನ್ನ ಪ್ರಮುಖವಾದಂಥ ಲಕ್ಷಣ ಅಂತ ಹೇಳಬಹುದು. ಇದರ ಜೊತೆಯಲ್ಲಿ ಅಸಹಜ ಮೂತ್ರದ ಬಣ್ಣ, ಮೂತ್ರದಲ್ಲಿ ರಕ್ತ, ಚಳಿ, ಜ್ವರ, ವಾಕರಿಕೆ ಅಥವಾ ವಾಂತಿ, ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಕಾಣಿಸಿಕೊಳ್ಳುವುದು, ಈ ರೀತಿಯಾದಂಥ ಲಕ್ಷಣಗಳಿಗೆ ಹೋಮಿಯೋಪತಿಯಲ್ಲಿ ಕಿಡ್ನಿಗಳಲ್ಲಿರುವಂಥ ಕಲ್ಲುಗಳನ್ನು ಕರಗಿಸಲು ಅಥವಾ ತೆಗೆಯಲು ಅದ್ಭುತವಾದಂಥ ಮೆಡಿಸಿನ್ಸ್ಗಳಿದೆ ಅಂತ ಹೇಳಬಹುದು.